ಅನಿಸ್ತದೆ? ಇನ್ನು ನಮಗೆ ಅಧಿಕೃತ ಆದೇಶ ಬಂದಿಲ್ಲ, ಬಂದ ಮೇಲೆ ಇನ್ನೂ ಬರಬೇಕು. ಅಧಿಕೃತವಾಗಿ ಪಾರ್ಟಿಯಿಂದಾಗಲಿ ಸರ್ಕಾರದಿಂದ ಬಂದಿಲ್ಲ, ಅದು ಕೂಡ ಮಾಧ್ಯಮದ ಮುಖಾಂತರ ಆಗಿದೆ ಅಂತ ಗೊತ್ತಾಗಿದೆ. ಸೊ ಆದರೆ ಬೆಳಗಾವಿ ಜಿಲ್ಲೆಗೆ ಮುಂಚೆ ಏನಿತ್ತು, ಯಾವ ರೀತಿ ವೈಭವೀಕರಣ, ಡೆವಲಪ್ಮೆಂಟು, ಸಾರ್ವಜನಿಕ ಸಮಸ್ಯೆ ಬಗೆಹರಿಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಉದ್ದೇಶಕ್ಕೆ. ಈ ಹಿಂದೆ ತಮ್ಮನ್ನು ತಪ್ಪುಂಟದ ಕೈ ಬಿಟ್ಟಾಗ ಆದಂಥ ಏನು ಅವಮಾನ ಇತ್ತು, ಆ ಅವಮಾನನ ಹೊಳ್ಳಿ ಸ್ವಲ್ಪ ನಿಮ್ಮ ಪಕ್ಷ ಅದನ್ನು ತೆಪ್ಪೆ ಹಚ್ಚುವಂಥ ಕೆಲಸ ಮಾಡಿತ್ತು ಅಂದರೆ ತಮ್ಮ ಸಹೋದರನ ಕೈ ಬಿಡುವ ಅವಮಾನ ಅಂತ ಹೇಳಿಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇಂಥವು ಅವ್ರು 70 ವರ್ಷದಲ್ಲಿ ಭಾಳಷ್ಟು ಜನ ರೀಪ್ಲೇಸ್ ಮಾಡಿದ್ದಾರೆ, ತೆಗೆದುಹಾಕಿದ್ದಾರೆ, ಮತ್ತೆ ತೊಗೊಂಡಿದ್ದಾರೆ. ಸೊ ಅವಮಾನ ಅಂತ ಹೇಳಲಿಕ್ಕೆ ಆಗೋಲ್ಲ. ಅದು ಪಾರ್ಟಿ ಡಿಸಿಷನ್ನು ನಾವು ಒಪ್ಪಲೇಬೇಕು. ಅವು ಕೂಡ ನಾವು ಒಪ್ಪಿದ್ವಿ 2 ವರ್ಷ ನಂತರ ಅಂತ ವೇಟ್ ಮಾಡ್ತಾಯಿದ್ದೀವಿ. ಆದರೆ ಈಗ ಸಡನ್ನಾಗಿ ಕೊಟ್ಟಿದ್ದಾರೆ. ಈಗ ತಮ್ಮ ಸಹೋದರನ ಕೈ ಬಿಟ್ಟು ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋತಾ ಇರೋದು ಎಲ್ಲೊಂದು ಕಡೆ ಮತ್ತೆ ಏನೋ ರಾಜಕಾರಣದ ಬದಲಾವಣೆಗಳು ಈ ರೀತಿ ಏನಾದ್ರು ಕೇಳಬಾರ್ದು? ಬದಲಾವಣೆ ಆಗಲಿಕ್ಕೆ ಯಾವ ರೀತಿ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಮುಂಚೆಯಿಂದ ಹೇಳ್ತಿದ್ದು ಗಟ್ಟಿಯಾಗಿದೆ, ಇರ್ತದೆ. ಸೊ ಈ ರೀಶಪ್ಪಲ್ಲಿಂದ ನಾವು ಆದರೂ ಆಯ್ತು, ಬೇರೆಯವರಾದರೂ ತೊಂದರೆ ಆಗೋಲ್ಲತ್ತೆ ಮುಂಚೆ ಕೂಡ ಹೇಳಿದ್ದೀವಿ. ನಾನಾದರೂ ಆಯ್ತು, ಬೇರೆಯವರಾದರೂ ಕೂಡ ಬೇಗ ಆಗಬೇಕು, ಆದಷ್ಟು ಜನ ನಾವು ಕೂಡ ಹೇಳ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ವಿ. ಇದು ಮಾಡಿದ್ದಾರೆ, ಒಳ್ಳೆಯದಾಗಿದೆ. ಸರ್, ಈಗ ರಮೇಶ್ ಜಾರಕಿಹೊಳಿ ಅವರದ್ದು ಪಕ್ಷದಿಂದ ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಇದೆ ಅಂತ ಅವ್ರು ಸಚಿವರಿದ್ದಾಗಲೇ ಆ ಮಾತು ಕೇಳಿ ಬರ್ತಾ ಇತ್ತು ಸರ್. ಈಗ ಅವರು ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಟ್ಟಿರೋದ್ರಿಂದ ಅವ್ರು ಇನ್ನೂ ಚರ್ಚೆ ಮಾಡ್ಬೇಕು. ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ, ಎಲ್ಲ ಜಿಲ್ಲಾ ಲೀಡರ್ ಕೂಡಿ. ಅವರು ಪಕ್ಷದಲ್ಲಿ ಇರ್ತಾರೆ, ಯಾಕಂದರೆ ಬರುವ ಲೋಕಸಭೆ ಚುನಾವಣೆ ನಾವೆಲ್ಲ ಒಗ್ಗಟ್ಟಾಗಿ ಮಾಡಿದ್ರೆ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ಅವಕಾಶ ಆಗುತ್ತೆ. ಬರೀ ಒಂದು ಮಂತ್ರಿ ಸ್ಥಾನ ಕೊಡೋದಷ್ಟು ಕೆಲಸ ಯಾವ ಹುದ್ದೆ ನಿರೀಕ್ಷೆ ಇಟ್ಕೋತೀರಿ ಸರ್? ಯಾಕಂದರೆ ದೊಡ್ಡ ಜಿಲ್ಲೆ, ಪಕ್ಷಕ್ಕೆ ತಮ್ಮದು ಕೂಡ ಕೊಡುಗೆ ಇದೆ. ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು CM ಆಗಬೇಕಂತೇಳಿ. ಅಲ್ಲ, ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡೋ ಸಿಕ್ಕರೆ ಇನ್ನೂ ಕೆಲಸ ಹೆಂಗಾರು ಮಾಡ್ತೀವಿ, ಯಾವುದೇ ಇದ್ರೂ ಕೂಡ ಮಾಡ್ತೀವಿ. ಇನ್ನೂ ಅದು ಪೂರಕವಾಗಿದ್ದರೆ ಇನ್ನೂ ಹೆಚ್ಚು ಸ್ಪೀಡಾಗಿ ಮಾಡ್ಬೋದು. ಗೊತ್ತಿಲ್ಲ, ಇನ್ನೇನು ಬೆಂಗಳೂರಿಗೆ ಹೋದ್ಮೇಲೆ ನಿಮಗೆ ಯಾವ್ದು ಇಷ್ಟ? ಜನರಿಗೆ ಹತ್ತಿರ ಇರುವಂಥ ಖಾತೆ ಇದ್ದರೆ ಒಳ್ಳೆಯದು. ಅಂದರೆ ಸಮಾಜ ಕಲ್ಯಾಣ ಇಲ್ಲ, ಸಮಾಜ ಕಲ್ಯಾಣ ಖಾತೆ ಸಚಿವರು ಈಗಾಗಲೇ ಇದ್ದಾರೆ. ಸೊ ಅದರಲ್ಲಿ ಕೊಡ್ಲಿಕ್ಕೆ ಆಗೋಲ್ಲ ಬಹುಶಃ. ಸೊ ಇದರಲ್ಲಿ ಯಾವುದು ವೇಕೆನ್ಸಿ ಇದೆ, ಖಾಲಿ ಇದೆ, ಅದರಲ್ಲಿ ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಅವಕಾಶ ಇದೆ, ಯಾವಾಗ ಮುಂದೆ ಸಮಾಜ ಕಲ್ಯಾಣ ನೋಡೋಣ ಅವಕಾಶ ಬಂದಾಗ. ಓಕೆ, ಥ್ಯಾಂಕ್ ಯು.